ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಹೊರವಲಯದಲ್ಲಿ ಕುಡಿದ ಮತ್ತಿನಲ್ಲಿ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಕಿಡಿಗೇಡಿಗಳು ನಡೆಸಿದ್ದಾರೆ. ಸಿದ್ದಪ್ಪ ಶಿವಪ್ಪ ನಿಡಗುಂದಿ, ಸಮರ್ಥ್ ಶಿವಪ್ಪ ನಿಡಗುಂದಿ ಸಹಚರರು ಸೇರಿ ಕಂಠಪೂರ್ತಿ ಕುಡಿದು ಚಂದ್ರು ಬಬ್ಲೇಶ್ವರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಚಂದ್ರು ಬಬ್ಲೇಶ್ವರ್ ಕಳ್ಳತನ ಮಾಡಿದ್ದಾನೆಂಬ ಆರೋಪ ಹೊರಿಸಿ ಬೆನ್ನ ಮೇಲೆ ಬಾಸುಂಡೆ ಬರುವಂತೆ ಹೊಡೆದು ಕಲ್ಲು ದೊಣ್ಣೆಗಳಿಂದ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯಾದ ಚಂದ್ರುವನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ವಿಜಯಪುರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತಾಳಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ನಮ್ಮ ಮಂದಿದು ಜಯಂತಿ ಐತ್ರಿ, ಬಸವೇಶ್ವರ ಜಯಂತಿ ರೀ. ಮತ್ತ ಓರಿ ತಾಳಿಕೋಟೆಗ್ರಿ, ತಾಳಿಕೋಟೆ ಜಯಂತಿ ಐತ್ರಿ. ಸಿದ್ದು ನಿಡಗುಂದಿ ಜಯಂತಿ ಮುಗಿಸಿ ಹೊಸೂರಿಗೆ ಸಮಾಜ ಮಂದ್ಯಾಗ್ರಿ ಒಂದ್ 10-15 ಹುಡುಗರಿಗೆ ಕುಡಿಯಾಕ ತಿನ್ನಾಕ ಕರ್ಕೊಂಡ್ ಹೋಗ್ಯಾನ್ರಿ. ಅವನ್ ಕೊಳ್ಳಾಗ ಎಳಿ ಇತ್ತೋ ಇಲ್ರಿ. ಎಲ್ಲರಿಗೆ ಚೈನ್ ಎಳಿರಿ, ಬಂಗಾರದ್ರಿ. ಮತ್ತ ಎಲ್ಲರಿಗಿ ಬಿಟ್ಟಾನ್ರಿ. ಇವನ್ ಮೇಲೆ ಬಂದಾನ್ರಿ. ನಮ್ಮ ಶೇಖು ಬಬ್ಲೇಶ್ವರ್ ಅವನ್ ಮೇಲೆ ಒಂದ್ ನಮ್ಮ ಅಣ್ಣರಿ. ಇವ್ರು ಡಾಬಾಕ್ರಿ, ಡಾಬಾಕ್ ಹೋಗಿದ್ರತ್ರಿ. ಅಲ್ಲೇ ಹೊಡ್ದಾರಿ. ಅದನ್ನ ಹೊಡ್ದಾರಲ್ರಿ, ಕಣ್ಣ ಖಾರ ಉಗ್ಗ್ಯಾರಿ. ಕಣ್ಣ ಖಾರ ಉಗ್ಗಿ ಇದು ಫಸ್ಟ್ನೇ ಸರ್ಪೆ ರೀ. ಇದು ಈ 6 ತಿಂಗಳ ಹಿಂದಲ್ಲೇ ರೀ. ಅವಾಗ ಹೊಡ್ದಾರ. ಅವಾಗ ನಾನು ಕಂಪ್ಲೇಂಟ್ ಕೊಡ್ಬೇಕಂತ ಮಾಡಿದ್ದೆ. ಸಮಾಜ ಮಂದಿ ಅಂತ ಬಿಟ್ಟೀನ್ರಿ ನಾನು. ಈ ಮತ್ತೆ 2ನೇ ಸರ್ಪೆನು ಇಟ್ಟು ಜೀವ ಈಗ ನಿನ್ನೆ ಹೊಡ್ದಾರ ನೋಡ್ರಿ. ನೀನು 1:15 ಮಧ್ಯಾಹ್ನದಾಗ. ಮಧ್ಯಾಹ್ನದಾಗ ಹೊಡ್ದಾರಿ. ಇವ ಏನ್ ಮಾಡ್ಯಾನ್ರಿ, ಮಿಕ್ಕಿ ಸಂಧಿ ಅಂಗಡಿ ಮಗ್ಲ ಮಕ್ಕೊಂಡಾನ್ರಿ. ನಮ್ಮ ಸಂಗು ಬೌಲೇಶ್ವರ ನೋಡ್ಯಾನ್ರಿ. ಅವ ನೋಡಿ ನಮಗ ಫೋನ್ ಹಚ್ಚಿನ್ರಿ. ಅವ ಮುದ್ದೊಳಕ ಹಾಕ ಹಿಂಗ ಅಣ್ಣಾಗ ಬಾಳ ಹೊಡ್ದಾರ, ಬಲೆಟ್ ಒಟ್ಟ ನಿದ್ರಾಕ್ ಬರಲ್ದು, ಏನಿದು ಆಗಲ್ದು. ಓರಿ ಬಡಿಗಿ ಕಲ್ಲ ತೊಗೊಂಡ್ ಹೊಡ್ದಾರಿ. ಜೀವ ತಗೋ ಪ್ರಯತ್ನ ಮಾಡ್ಯಾರಿ. ಈ ಕಡೆದ್ರಾಗ ಅವ್ರು ಹೊಡ್ದಿಲ್ರಿ, ಬಲೆಟ್ ಹೊಡ್ದಾರಿ. ಓರಿ ಈಗ ಇಲ್ಲೇ 20ನೇ ವಾರ್ಡ್ನ್ಯಾಗ ಸರ್ಕಾರ ದವಾಖಾನ್ಯಾಗ ಅದಾರಿ. ಮುದ್ದೆ ಇದ್ರಾಗ ವಿಜಯಪುರದಾಗ್ರಿ. ನಾವು ಈಗ ನಾವ್ ಅವ್ರಿಗೆ ಶಿಕ್ಷೆ ಆಗಬೇಕ್ರಿ. ಯಾರೇ ಅವರು ಸಿದ್ದು ನಿಡಗುಂದಿ ಮತ್ತ ಪ್ರಮೋದ, ಅವ ಇನ್ನೊಬ್ಬ ಕಾಶಿನಾಥ ವಾಡ್ಯದಾಗಂತ್ರಿ. ಅವ್ರು ಇವ್ರು ನಿಡಗುಂದಿಯವ್ರಂದ್ರ ಇಲ್ಲಿ ಕಾರ್ಸಿ ದವಾಖಾನಿ ಬಲ್ಲಿ ತಂದಿ ಮಗರಿ ಅವ್ರಿಬ್ರು ರೀ. ಈಗ ಅವ ಏನದ ರಾಜವಾಡ್ಯದಾಗ್ರಿ ಆ ಹುಡುಗ. ತಾಳಿಕೋಟಿನೇ ನೋಡ್ರಿ. ಅವ್ರಿಗೆ ನ್ಯಾಯ ಬೇಕ್ರಿ ನಮ್ಗ. ಹಲೋ, ತಾಳಿಕೋಟ ಹೊಡೆದಾರ ಸರ್. ಅದರಿಂದ ಬಂದು ನನಗೇನದ ಇದು ಕರೆ 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 ಅಂತೇಳಿ ಏನ್ ಕರೆ ಅದು ನೀನ್ ತಗೊಂಡಿ ಅಂತ ಹೇಳಿ ಕರೆ ಅಂತ ಹೊಡೆದಾರ ಸರ್. ಅದು ಚೈನಾ ತಗೊಂಡಿ ಅಂತ ಹಾಕಿ ನಿಮ್ ಮೇಲೆ ಆಪಾದನೆ ಸರ್. ನಿಮ್ ಮೇಲೆ ಸುಳ್ಳು ಆರೋಪ ಮಾಡಿ ಕೊಲೆಗೆ ಯತ್ನ ಮಾಡಿದ್ರು. ಸರ್. 2 ಜನ ಹೊಡೆದ್ರು. ಈ ನಿನ್ನೆ ತಂದಿ ಮಗ ಇಬ್ರು ಹೊಡೆದಾರಿ. ಯಾರು ಹೆಸರೇನ್ರಿ? ಹೆಸರು ಸಿದ್ಲಿಂಗ ಶಿವಪ್ಪ ನಿಡ್ಗುಂದಿರಿ. ಮಗನ ಹೆಸರೇನ್ರಿ? ಮಗನ ಹೆಸರು ಪ್ರಮೋದ್ ಅಲ್ಲ, ಒಂದು ಸುಂಗಿತಿ ಏನಾಯ್ತಪ್ಪ ಮಗರಿ. ಸುಮಿತಾ ಇನ್ನೊಬ್ಬ ಹೇಳಿದ್ನಲ್ಲ ಸರ್, ನಿಡಗುಂದಿ ಇದು ಗೌಡ್ರ ಪಕೇರಿ, ಕಾಶಿನಾಥ, ಬಸಪ್ಪ, ಮಲ್ಲೇಶ್ವರ, ರಾಜೋಡ್ಯಾರಿ. ಅವ್ರು 3 ಮಂದಿ ಇದ್ರು ಸರ್. ಸರ್ ನನಗ ಕರ್ಕೊಂಡ್ ಹೋಗ್ಯಾರಿ ಕುಡಿಸ್ಬೇಕು ಅಂತ. ನಾ ಕುಡಿಲಿಲ್ಲ ಸರ್. ಅವ್ರು ಕುಡಿದ ನಿಷೇಧ ಏನದ ಹೊಡೆದ್ರಿ ಹಿಂದೆ. ಮಾಡ್ಯಾರ. ಕರೆ ಹೇಳು ಕರೆ ಅಂತೇಳಿ. ಆಮೇಲೆ ಅವ್ರ ನಿಮ್ ಮೇಲೆ ಹಲ್ಲೆ ಮಾಡೋದು. ಸರ್. ಏನ್ರಿ? ಏನೇನ್ ತಗೊಂಡ್ ಹಲ್ಲೆ ಮಾಡ್ಯಾರ? ಏನ್ ತಂದು ಹೊಡೆದಾರಿ? ನನಗ ಕಲ್ ತಂದು ಹೊಡೆದಾರ್ರಿ, ಬಡಿಗೆ ತಂದು ಹೊಡೆದಾರ ಸರ್. ಕೈಲೆ ಹೊಡೆದಾರ, ಕಾಲೇ ಒದ್ದಾರಿ ಸರ್. ಜನ ಯಾರು ಇದ್ದಿದ್ದಿಲ್ಲ ಅಲ್ಲಿ ಡಾಬಾದವ್ರು ಇದ್ರಿ ಸರ್. ಡಾಬಾದವ್ರನ್ನ ಬಿಡಿಸ್ಲಿಲ್ಲ? ಅವ್ರು ಇಲ್ಲ, ಬಿಡಿಸ್ಲಿಲ್ರಿ. ಅವ್ರ ಏನಂದ್ರಿ ಸರ್, ನಮ್ ಡಬಾದಾಗ ಕೇಳಬೇಡ್ರಿ, ಅಲ್ಲಿ ಹೊರಗೆ ಹೋಗ್ರಿ ಅಂತ ಅವ್ರು ಅಂದ್ರಿ ಸರ್. ಹೌದು ಸರ್. ಅದು ಈ ಕಡೆ ಇದ್ರ ನೋಡ್ರಿ, ಡಿಪೋದ ಬಲ್ಲಿ ನೋಡ್ರಿ ಸರ್. ಡಿಪೋದಲ್ರಿ. ಅದು ಏನ ಹೆಸರು ಅಂತ ನೋಡ್ರಿ. ಡಿಪೋ ಬಲ್ಲಿ ಡಿಪೋದ ಬಲ್ಲಿ ಏನು ಇದ್ದಿಲ್ಲ ಸರ್. ಸಂಬಂಧಿಕರಿ ಸಮಾಜದವ್ರಿ ಅವರು. ಹೆಂಗಿದ್ರಿ, ಅದೊಂದು ಮಾರ್ಚ್ 17ಕ್ಕೆ ಫಂಕ್ಷನ್ ಐತ್ರಿ ಸರ್. ಶಿವದಾಸಮಯ್ಯ ಜಯಂತಿ ಮಾಡಿದ್ರಿ ಸರ್. ಆ ದಿನ ಸಂಜೆ ಮುಂದೆ ಎಲ್ಲ ಹುಡುಗರಿಗೆ ಊಟ ಕರ್ಕೊಂಡು ಹೋದ್ರಿ ಸರ್. ಊಟ ಕರ್ಕೊಂಡು ಹೋಗಿ ಸಣ್ಣ ಹುಡುಗರು
ಊಟ ಕರ್ಕೊಂಡು ಹೋಗಿ ಕೂಡಿಸಿ ತಿನ್ನಿಸಿ ಅವ್ರು ಕಳಿಸಿದ್ರಿ. 2ನೇ ಟ್ರಿಪ್ ಮತ್ತೆ ನಮ್ಮ ಒಂದು 4 ಮಂದಿ ಕರ್ಕೊಂಡ್ ಬಂದ್ರಿ ಸರ್. ಫುಲ್ ಟೈಟಾಗಿ ಮಕ್ಕೊಂಡ್ಬಿಟ್ಟೆ ಸರ್. ಅವ್ನ ಬಳಿ ಚೈನ್ ಐತೇನೋ ಇಲ್ಲೋ ನಮ್ಗೇನು ಗೊತ್ತೇ ಇಲ್ಲ ಸರ್. ಅವಂದೇ ಚೈನ್. ಹಾ ಐತೇನಿಲ್ಲ ಗೊತ್ತಿಲ್ಲ. ಸುಳ್ಳೆ ಏನದ ಕಳು ಮಾಡಿ ನೀನೆ ಅಂತ ಹೇಳ್ತಿ ನನ್ನ ಮೇಲೆ ಅಪರಾಧ ಕೊಟ್ಟೇನ್ರಿ ಸರ್. ಆ ಜಯಂತಿ ದಿನ ಈ ಘಟನೆ ನಡೆದಿತ್ತು. ಹಾ ಸರ್. ಅವ್ರು ನಿಮ್ ಜೊತೆನೆ ಅವರು ಕುಡ್ದಿದ್ರು ಅಂದಂಗೆ ಆಯ್ತು. ಹಾ ಕೊಡ್ತಿತ್ತು ಸರ್. ಅವ್ರು ಮಲ್ಕೊಂಡಾಗ ಚೈನ್ ಎಲ್ಲೋ ಕಳ್ಕೊಂಡಾರ. ಹಾ ಸರ್ ಅಷ್ಟೇ. ಈಗ ಏನೇನಂದ್ರೆ ಅವ್ರ ಹೆಸರು? ಇದು ಸಿದ್ಧಲಿಂಗ ಶಿವಪ್ಪ ನಿಡ್ಗುಂದಿರಿ ಸರ್. ಇನ್ನೊಂದು ಸರ್ ಹೇಳ್ರಿ ಯಾವ್ಯಾವ ಗೊತ್ತ. ಮತ್ತೆ ರಾಜವಾಡೆ. ಹಾ ರಾಜವಾಡೆ ರೋಡ್ರಿ. ರಾಜವಾಡೆದಾಗ ಕಾಶಿನಾಥ, ಬಸಪ್ಪ, ಮಲ್ಲೇಶ್ವರಿ. ಟೋಟಲ್ ಇವ್ರ ಜೊತೆ 3 ಮಂದಿ. ಹಾ 3 ಮಂದಿ. ಎಲ್ಲಿ ಆಗಿದ್ರಿ? ತಾಳಿಕೋಟ್ ಪೊಲೀಸ್ ಸ್ಟೇಷನ್. ಹಾ ತಾಳಿಕೋಟಿ ಅಲ್ಲೇ ರೀ. ಏನ್ ತಾಳಿಕೋಟ್ ತಾಳಿಕೋಟ್ ಪೊಲೀಸ್ ಸ್ಟೇಷನ್ ಪೊಲೀಸರು ಯಾರು ಬಂದಿದ್ರು? ಯಾರು ಬಂದಿಲ್ಲ ಸರ್. ಇದು 2 ತಿಂಗಳಿಂದ ಆಗಿದ್ರಿ ಸರ್. ನಿಮ್ ಹೊಡೆದಿದ್ದೇರಿ? ಹಾ ಹೊಡೆದಿದ್ರಿ. ಹಾ ರೀ. ಯಾವಾಗ ಹೊಡೆದಾರ? ನಿನ್ನೆ ಹೊಡೆದಾರ ಸರ್. ಮತ್ತೆ ನಿನ್ನೆ ಹೊಡೆದಿದ್ದು ಯಾರು ಪೊಲೀಸರು ಬಂದಿದ್ದಿನ? ಏನೂ ಇಲ್ಲ, ಇವ್ರು ಕಂಪ್ಲೇಂಟ್ ಮಾಡ್ಬಿಟ್ರಿ ಎಲ್ಲ. ಅವ್ರು ಅಲ್ಲಿಗೆ ಅವ್ರ ಮೇಲೆ. ಯಾರು ಕಂಪ್ಲೇಂಟ್ ಮಾಡ್ಯಾರ? ಅವ್ರ ಮ್ಯಾಗ ಮಾಡ್ಯಾರ ಸರ್. ಯಾರು ಮಾಡ್ಯಾರ? ಇವ್ರು ನೀವು ಅವ್ರ ಮೇಲೆ ಮಾಡಿದ್ರಿ? ಇಲ್ರಿ, ನಾವು ಅವ್ರ ಮೇಲೆ ಮಾಡಿವ್ರಿ ಸರ್. ಯಾರು ಪೊಲೀಸರು ಬಂದಿಲ್ಲ? ಇಲ್ಲ ಬಂದಿರಿ ಸರ್. ನಿಮ್ ನೋಡಕ್ ಯಾರು ಬಂದಿಲ್ಲ? ನಿಮ್ ಹೆಸರು? ಚಂದ್ರಶೇಖರ್. ಪೂರ್ತಿ ಹೆಸರು ಏನಂದ್ರೆ? ಅದೇ ಚಂದ್ರಶೇಖರ್ ಸಿದ್ದಪ್ಪ ಓಬಳೇಶ್ವರ್. ಚಂದ್ರಶೇಖರ್ ಸಿದ್ದಪ್ಪ ಓಬಳೇಶ್ವರ್ ಸರ್. ಹಾ ಯಾವ ಊರು ನಿಮ್ದು? ತಾಳೆಕೋಟೆ ಸರ್. ತಾಳಿಕೋಟದಾಗ ಇರ್ತೀರಿ? ಹೌದು ಸರ್. Admissions are open for English and Kannada medium. ನಿಮ್ಮ ಮಗುವಿನ ಸಮಗ್ರ ಅಭಿವೃದ್ಧಿ ಹಾಗೂ ಗುಣಮಟ್ಟದ ಶಿಕ್ಷಣದ 2024-25ನೇ ಸಾಲಿನ ಪ್ರವೇಶಗಳು ಪ್ರಾರಂಭ. ರಾಕುಂಫಿ ಫೌಂಡೇಶನ್ ಮತ್ತು ಸಂಗೊಳ್ಳಿ ರಾಯಣ್ಣ ಸಂಸ್ಥೆ ಅಡಿಯ ಧನುಷ್ ಕೋಚಿಂಗ್ ಕ್ಲಾಸಸ್ನಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದ 2024-25ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ತರಬೇತಿಯ ವರ್ಗಗಳು 3, 4 ಮತ್ತು 5ನೇ ತರಗತಿಯ ಪ್ರವೇಶಗಳು ಪ್ರಾರಂಭ. ವಸತಿ ಸಹಿತ ವಸತಿ ರಹಿತ ಸೌಲಭ್ಯ. ನಮ್ಮಲ್ಲಿ ಸೈನಿಕ್, ಕಿತ್ತೂರ್, ಆಳಿಕೆ, ಆರ್ಎಂಎಸ್, ನವೋದಯ, ಮುರಾರ್ಜಿ, ಆದರ್ಶ, ಮುದ್ದಿನಹಳ್ಳಿಯ 3, 4 ಮತ್ತು 5ನೇ ತರಗತಿಗಳಿಗೆ 2023-24ನೇ ಸಾಲಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಯ್ಕೆಯಾಗಿ ನಮ್ಮ ವಿದ್ಯಾರ್ಥಿಗಳು ರಾಕುಂಫಿ ಫೌಂಡೇಶನ್ ಮತ್ತು ಸಂಗೊಳ್ಳಿ ರಾಯಣ್ಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್ ನಮ್ಮ ಸಂಸ್ಥೆಗೆ ಹೆಸರು ಮಾಡಿದ್ದು ಆ ವಿದ್ಯಾರ್ಥಿಗಳಿಗೆ ಸಂಸ್ಥೆ ವತಿಯಿಂದ ಅಭಿನಂದನೆಗಳು. Admissions are open for ಧನುಷ್, ಸೈನಿಕ್ and ನವೋದಯ ಕೋಚಿಂಗ್. Regular classes Kannada and English medium for 3rd, 4th and 5th standard. Residential and non-residential. ನಮ್ಮ ಸಂಸ್ಥೆಯ ವಿಶೇಷತೆಗಳು: ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆ ಮಾಡುತ್ತಿರುವ ಸಂಸ್ಥೆ. ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ತರಬೇತಿ. ಆಯಾ ವಿಷಯಗಳ ಆಧಾರದ ಮೇಲೆ ಪ್ರತಿ ವಾರ ಪರೀಕ್ಷೆ ನಡೆಸಲಾಗುವುದು. ವಿಶೇಷವಾಗಿ ಡಿಜಿಟಲ್ ಕ್ಲಾಸುಗಳ ಮೂಲಕ ಮಕ್ಕಳಿಗೆ ಬೋಧನೆ ಮಾಡಲಾಗುವುದು. ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸ್ನಲ್ಲಿ ದಾಖಲಿಸಿ. ಪ್ರವೇಶಕ್ಕಾಗಿ ಸಂಪರ್ಕಿಸಿ. ರಾಕುಂಫಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಐಸಿ ರಾಕುಂಫಿ. ಮೊಬೈಲ್ ನಂಬರ್ 9740656311 ಹಾಗೂ 08352318401. ಸ್ಥಳ ಧನುಷ್ ಕೋಚಿಂಗ್ ಕ್ಲಾಸ್, ರೂಡ್ಗಿ ಬಿಲ್ಡಿಂಗ್, ಬುದ್ಧ ವಿಹಾರ್ ಹಿಂದುಗಡೆ, ಹುಡ್ಕೋ ಮಾರ್ಕೆಟ್, ಜಲನಗರ, SR ಕಾಲೋನಿ, ವಿಜಯಪುರ.